ನಾಡು. ಈ ನಾಡಿನಲ್ಲಿ ಎಲ್ಲರೂ ನಾವು ಭಾತೃತ್ವ ಭಾವನೆಯಿಂದ, ಸಹೋದರತೆಯಿಂದ, ಸೌಹಾರ್ದತೆಯಿಂದ ಇರೋನು ಅಂತಕ್ಕಂಥ ತಮ್ಮ ಮಾತುಗಳಲ್ಲಿ ಆಡಿರ್ತಕ್ಕಂಥ ಗೌರವಾನ್ವಿತ ಶ್ರೀ ಅಂಬರೀಶ್ ನಾಗೂರ್ ಸರ್ಗೆ ತಮ್ಮೆಲ್ಲರ ಪರವಾಗಿ ಹಾಗೂ ಪೊಲೀಸ್ ಇಲಾಖೆ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳು. ಕಾರ್ಯಕ್ರಮ ಉದ್ದೇಶಿಸಿ ಶ್ರೀಯುತ ಮಾಂತೇಶ್ ಅವಾರಿ ವಕೀಲರು ಸರ್ 4 ಮಾತನಾಡಬೇಕೆಂದು, ರಂಜಾನ್ ಹಬ್ಬದ ಮಹತ್ವವನ್ನು ಕುರಿತು ಒಂದು 4 ಮಾತುಗಳನ್ನು ಆಶೀರ್ವಾಗಿರ್ತಕ್ಕಂಥ ಶ್ರೀ ಅಂಬರೀಶ್ ನಾಗೂರ್ ಸರ್ 4 ಮಾತನಾಡಬೇಕೆಂದು. ರಾಜಧಾನಿ ವ್ಯಾಪ್ತಿಯಲ್ಲಿ ಈ ಒಂದು ತಿಂಗಳಲ್ಲಿ ನೆರವೇರ್ತಕ್ಕಂಥ ಹೋಳಿ ಆಚರಣೆ ಮತ್ತು ರಂಜಾನ್ ಹಬ್ಬದ ಆಚರಣೆ ಸಂದರ್ಭದಲ್ಲಿ ಬಾಗಲಕೋಟೆಯಲ್ಲಿ ನಡೆದಂಥ ಘಟನೆ ಇವತ್ತು ರಾಜ್ಯಾದ್ಯಂತ ಸಮಾಜದ ಸ್ವಾಸ್ಥ್ಯಕ್ಕೆ ಒಂದು ಧಕ್ಕೆ ತರ್ತಕ್ಕಂಥ ಹಾಗೂ ಸಮಾಜದಲ್ಲಿ ಶಾಂತಿ ಭಂಗ ಅಂತೇನೋ ಮಾನಸಿಕವಾಗಿ ಏನೋ ಗದ್ದಾಗತ್ತ ದೊಂಬೆ ಆಗತ್ತ ಅಂತಕ್ಕಂಥ ಮಾನಸಿಕ ಭಾವನೆಯಲ್ಲಿ ಕರ್ನಾಟಕ ರಾಜ್ಯದ ಜನತೆ, ಅದರಲ್ಲಿ ಬಾಗಲಕೋಟೆ ಜಿಲ್ಲೆ ಜನತೆ ಇದ್ದಾರೆ. ಆದರೆ ಯಾರೋ ಕಿಡಿಗೇಡಿಗಳು ಈ ದೇಶದ ಏಕತೆ ಮತ್ತು ರಾಷ್ಟ್ರೀಯತೆ, ಕೋಮು ಸೌಹಾರ್ದತೆ ಬಗ್ಗೆ ತಿಳಿದುಕೊಳ್ಳದೆ ಮಾಡಿದಂಥ ಘಟನೆಗಳಿಂದ ಸಮಾಜದಲ್ಲಿ ಕೇವಲ ಶಾಂತಿ ಭಂಗ ಅಷ್ಟೇ ಅಲ್ಲ, ಇವತ್ತೇ ದುಡಿದು ಇವತ್ತೇ ಬದುಕ್ತಕ್ಕಂಥ ಹಿಂದೂ ಇರ್ಬೋದು, ಮುಸಲ್ಮಾನ್ ಸಮಾಜದವರು ಇರ್ಬೋದು, ಅನೇಕ ಕ್ರಿಶ್ಚಿಯನ್ ಧರ್ಮ ಇರ್ಬೋದು, ಜೈನ ಧರ್ಮ ಈ ದೇಶದಲ್ಲಿ ರಾಜ್ಯದಲ್ಲಿ ಒಂದು ತುತ್ತಿನ ಚೀಲವನ್ನು ನಾವು ಇವತ್ತಿನ ಬದುಕನ್ನು ಕಟ್ಕೊಳ್ಳಿರ್ತಕ್ಕಂಥ ಜನರು ಪರದಾಟ ಭಾಳ ಮಹತ್ವದ. ಯಾಕಂದ್ರೆ ಬಾಗಲಕೋಟೆ ಸಿಟಿ ಒಳಗೆ ಅದೇನು ಬಾಗಲಕೋಟೆ ಜಿಲ್ಲಾ ಕೇಂದ್ರ ಆದರೂ ಕೂಡ ಅಂಥ ಸಂಪತ್ತು ಭರಿತ ಜಿಲ್ಲೆ ಸಿಟಿ ನಗರ ಅಲ್ಲ. ಇವತ್ತು ಅಲ್ಲಷ್ಟು ಸಾಕಷ್ಟು ಬಡವರು ಅವತ್ತಿಂದ ಅವತ್ತು ರಸ್ತೆ ಬದಿಯಲ್ಲಿ ಎಗ್ರೈಸ್ ಮಾಡಿ ಅಥವಾ ಅನೇಕ ಕೆಲಸಗಳನ್ನು ಸೋಡಾ ಮಾರಿ ಹೋಟೆಲ್ಗಳನ್ನು ಮಾಡಿಕೊಂಡು ಅನೇಕ ಬೀದಿ ಬದಿ ವ್ಯಾಪಾರಗಳನ್ನು ಮಾಡ್ಕೊಂಡು ಬದುಕ್ತಕ್ಕಂಥ ಜನ ಇವತ್ತು ಸಂಕಷ್ಟದಲ್ಲಿದ್ದಾರೆ. ಆದರೆ ಈ ದೇಶದಲ್ಲಿರ್ತಕ್ಕಂಥ ನಾವು ಬುದ್ಧಿಜೀವಿಗಳು, ಸಾಹಿತಿಗಳು, ಅಧಿಕಾರಿಗಳು ನಾವೆಲ್ಲರೂ ಕೂಡ ಈ ದೇಶದ ರಾಷ್ಟ್ರೀಯತೆ ಬಗ್ಗೆ ನಾವು ಇವತ್ತು ಚಿಂತನೆ ಮಾಡಬೇಕಾಗಿದೆ. ಧರ್ಮ, ಭಾಷೆ, ಜಾತಿ, ವರ್ಗದ ಹೆಸರಿನಲ್ಲಿ ಸಮಾಜವನ್ನು ಕಟ್ಟಲಿಕ್ಕೆ ಹೋದರೆ ಈ ದೇಶ, ಈ ರಾಜ್ಯ ಮತ್ತು ನಾವು ಉದ್ಧಾರ ಆಗಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಹುನಗುಂದ ನಗರ ನಾವು ಯಾವ ರೀತಿ ಅಂತಂದ್ರೆ ಕೋಮು ಸೌಹಾರ್ದತೆಗೆ ಹೆಸರುವಾಸಿ. ಇಲ್ಲಿ ಅನೇಕ ಬಾರಿ ಆ ಘಟನೆಗಳಾದಾಗ ಈ ನೆಲದ ಸುದೈವೋ ಅಥವಾ ಈ ಮಾಂತೇಶನ ಅವಾರಿ ಅವರು ಇರ್ಬೋದು, ಬಸವೇಶ್ವರ ಬ್ಯಾಂಕಿನ ಅಧ್ಯಕ್ಷರಾದಂಥ ಬಸವರಾಜ್ ಹೊಸೂರು ಇರ್ಬೋದು, ಕರ್ವೇ ಸಂಘಟನೆಯ ಸಂಗಮಕರ್ ಇರ್ಬೋದು, ಅನೇಕ ಮಾಧ್ಯಮ ಮಿತ್ರರು ಇರ್ಬೋದು, ಪೊಲೀಸ್ ಇಲಾಖೆ ಅಧಿಕಾರಿಗಳಿರ್ಬೋದು, ತಕ್ಷಣವೇ ಅದನ್ನು ಯಾವ ರೀತಿ ಶಮನ ಮಾಡ್ತಾರಪ್ಪ ಅಂತಂದ್ರೆ ಅಲ್ಲಿ ಪೊಲೀಸ್ ಇಲಾಖೆ ಕೆಲಸ ಅಷ್ಟೇ ಅಲ್ಲ, ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡೋದು ಈ ಹುನಗುಂದ ನಗರದ ಪ್ರತಿಯೊಬ್ಬ ಯುವಕರು, ನಾಗರಿಕರು ಹಾಗೂ ಹಿರಿಯರು ಮಾರ್ಗದರ್ಶಕರಾಗಿರ್ತಕ್ಕಂಥ ಚಿತ್ರಪಟ ಬಾಗವರಿಯವರೇ, ಯಾವತ್ತು ಹುನಗುಂದ ನಗರದ ಬಂಧುಗಳೇ, ಎಲ್ಲರಿಗೂ ತಮಗೆಲ್ಲರಿಗೂ ಗೊತ್ತಿದೆ ಈ ಶಾಂತಿ ಸಭೆಯನ್ನು ಕರೆದಿರ್ತಕ್ಕಂಥದ್ದು ಯಾಕೆ ಅಂತಕ್ಕಂಥದ್ದು. ನಾವು ಭಾವಿಸಿದ ಹಾಗೆ ನಮ್ಮ ಹುನಗುಂದದಲ್ಲಿ ಇತಿಹಾಸದುದ್ದಕ್ಕೂ ನೋಡ್ತಾ ಬಂದಿದ್ವಿ. ಅಂಥ ಘಟನೆಗಳಿಗೆ ಯಾವತ್ತೂ ಅವಕಾಶ ಇಲ್ಲ. ಯಾಕಿಲ್ಲ ಅಂತಂದರೆ ನಾವು ಅವರು ಅಂತಮಂದ್ರಂಗ ಬಂದೀವಿ, ಮುಂದೂ ಇರ್ತೀವಿ, ಯಾವತ್ತೂ ನಡೀತದೆ. ಈ ಹುನಗುಂದ ಮಣ್ಣಿನ ಗುಣಧರ್ಮನ ಹಂಗಾಯಿತು. ಇಲ್ಲಿ ಅಂಥ ಘಟನೆಗಳಿಗೆ ಅವರು ಅವಕಾಶ ಕೊಡೋದಿಲ್ಲ, ನಾವು ಅವಕಾಶ ಕೊಡೋದಿಲ್ಲ. ಹೀಗಾಗಿ ನಾವೆಲ್ಲರೂ ಪ್ರೀತಿಯಿಂದ ಎಲ್ಲರೂ ಕೂಡಿ ಸಾಯಂಕಾಲ ಚಹಾ ಕುಡಿತೀವಿ, ಊಟ ಮಾಡ್ತೀವಿ, ಅವರು ನಾವು ಕೂಡ ಎಲ್ಲ ಮಾಡ್ತೀವಿ. ಹೀಗಾಗಿ ಅದಕ್ಕೆ ಅವಕಾಶ ಇಲ್ಲ. ಈಗ ಅವ್ರು ಬರ್ತಿದ್ರು, ನನ್ನ ಸಹೋದರರು ಎಲ್ಲರೂ ಬರ್ತಿದ್ರು. ನಮ್ಮ ಕಾಜಿ ಇರಲಿ, ಇವರು ಪರ್ವೇಜ್ ಇರಲಿ, ನಮ್ಮ ಬರೋರು, ಆಮೇಲೆ ಭಾಳಷ್ಟು ಜನ ಗೆಳೆಯರು, ಸರ್ಕಾರ ಅವರು ಎಲ್ಲರೂ ಬರ್ತಿದ್ರು. ಆಜಾನ್ ಕೊಟ್ರಗಳೆ ಈಗ ಅವರಲ್ಲಿ ನಮಾಜ್ ಬಿಡ್ಲಿಕ್ಕೆ ಹೋಗ್ತಕ್ಕಂಥ ಸಮಯ ಇದು. ಆದ ಸಂದರ್ಭಕ್ಕಾಗಿ ಅವರಲ್ಲಿ ಪ್ರೇಯರ್ ಮಾಡಲೇಬೇಕಾಗ್ತದೆ. ಅದ್ರಾಗ ಇದು ಪವಿತ್ರವಾಗಿರ್ತಕ್ಕಂಥ ಒಂದು ಮಂತ್ ಇದೆ. ಈ ಸಂದರ್ಭದೊಳಗೆ ಅವರು ಪ್ರೇಯರ್ ಮಾಡಲಿಕ್ಕೆ ಗಣವಂತನಾದ ದೇವರನ್ನು ಪ್ರಾರ್ಥಿಸ್ಲಿಕ್ಕೆ ಹೋಗ್ತಕ್ಕಂಥ ಸಂದರ್ಭ, ಅದಕ್ಕೆ ಅಲ್ಲಿ ಹೋಗಿದ್ದಾರೆ. ಇರಲಿಲ್ಲ ಅಂದ್ರೆ ಅವರು ಕೂಡ ಇಲ್ಲಿ ಇರ್ತಿದ್ರು ಸಾಹೇಬ್ರ ಇದ್ದು. ಅವರು ಹೇಳ್ತಿದ್ರು, ಎಲ್ಲರೂ ನಾವು ಕೂಡ ಇದ್ದಂಥ ಜನ, ಅವರು ನಾವು ಇಲ್ಲಿ ಯಾವುದೇ ರೀತಿ ವ್ಯತ್ಯಾಸಗಳಿಲ್ಲ. ದೇಶದಲ್ಲಿ ಎಲ್ಲೋ ಯಾವುದೋ ಕಾರಣಕ್ಕೆ ಯಾರೋ ಕಿಡಿಗೇಡಿಗಳ ಏನೋ ಘಟನೆಯನ್ನು ಕ್ರಿಯೇಟ್ ಮಾಡ್ತಕ್ಕಂಥದ್ದು ಮಾಡಿರ್ತಾರೆ. ನಡೆದ್ರು ನಮ್ಮ ಹುನಗುಂದದಲ್ಲಿ ಅಂಥ ಘಟನೆಗಳಿಗೆ ಎಂದೂ ಅವಕಾಶ ಆಗಿಲ್ಲ. ಎಲ್ಲೇ ನಡೆದ್ರು ಕೂಡ ಅದರ ಪರಿಣಾಮ ಇಲ್ಲಿ ಎಂದೂ ಆಗಿಲ್ಲ, ಮುಂದೂ ಆಗಬಾರ್ದು, ಆಗೋದೂ ಇಲ್ಲ ಅಂತಕ್ಕಂಥ ಭಾವನೆಯನ್ನು ವ್ಯಕ್ತಪಡಿಸ್ತವೆ. ಅದಕ್ಕೆ ನಮ್ಮ ನಗರದ ಎಲ್ಲ ಜನತೆ ಸಹಕಾರ ಕೊಡ್ತಾರೆ ಅಂತಕ್ಕಂಥ ಭಾವನೆಯನ್ನು ವ್ಯಕ್ತಪಡಿಸಿ ಅವರ ಪರವಾಗಿ ಕೂಡ ನನ್ನ ಭಾವನೆಯನ್ನು ವ್ಯಕ್ತಪಡಿಸ್ತೇನೆ. ಅವರಿದ್ದರೆ ಇದೇ ವಿಚಾರವನ್ನು ಅವರು ವ್ಯಕ್ತಪಡಿಸ್ತಿದ್ರು. ನಮ್ಮ ಕಲಬುರಗಿನೂ ಮೌಲ್ಯ ಬರಬೇಕಾಗಿತ್ತು.
ಅವರು ಮೂಲ ಈಗ ಅಲ್ಲಿ ಪ್ರೇಯರ್ ಇರಲೇಬೇಕಾಗ್ತದೆ, ಅವರ ಪ್ರೇಯರ್ ನಡೆಸ್ತಿರ್ತಾರೆ. ಈ ಕಾರಣಕ್ಕಾಗಿ ಅವ್ರು ಬಂದಿಲ್ಲ ಅಂತ ಭಾವಿಸಿ ಇನ್ನೊಮ್ಮೆ ಅವ್ರ ಜೊತೆ ನೀವು ಕರೆದು ಸುಮ್ಮನೆ ಮಾತಾಡಿ, ಫಾರ್ಮಲ್ ಆಗಿ ನಿಮ್ಮಲ್ಲಿ ಕರೆಸಿ ಚಹಾ ಕೂಡಿಸಿ ಮಾತಾಡಿಸಿ ಕಳಿಸಿದ್ರೆ ಭಾಳ ಸಂತೋಷ, ಒಂದು ಒಳ್ಳೆಯ ವಿಚಾರ. ಅದಕ್ಕೆ ಆ ರೀತಿ ಮಾಡಿ ನಮ್ಮದು ಶಾಂತಿಯ ನಗರ ಇದು, ನಮ್ಮ ತಾಲೂಕು ಒಂದು ಈ ಸೌಹಾರ್ದತೆಯನ್ನು ಒಳ್ಳೆಯ ಹೆಸರನ್ನು ಮಾಡತಕ್ಕಂಥದ್ದು, ಅದಕ್ಕೆ ಯಾವುದೇ ರೀತಿ ಆಗೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿ ಮುಂದೆ ಕೂಡ ಇದೇ ನಮ್ಮ ರೀತಿ ಮುಂದೆ ನಡೀಲಿ ಅಂತ ಹೇಳಿ ವಂದಿಸಿದ ಆಗಿ ಒಂದು ಹಬ್ಬದ ಮೌಲ್ಯವನ್ನು ಎತ್ತಿ ಹಿಡಿಯುವುದು ಹಾಗೂ ರಂಜಾನ್ ಹಬ್ಬವೊಂದರ ಉಪವಾಸದ ಮೂಲಕ ನಮ್ಮ ಆತ್ಮ ಶುದ್ಧೀಕರಣವನ್ನು ಈ ಹೋಳಿ ಹುಣ್ಣಿಮೆ ಹಾಗೂ ರಂಜಾನ್ ಹಬ್ಬದ ಶಾಂತಾಶ್ರಯ ಮೀಟಿಂಗನ್ನು ವಿಜೃಂಭಣೆಯಿಂದ ಮಾಡಬೇಕಿತ್ತು ನಾವು. ಮೊನ್ನೆದು ಸಾಹೇಬ್ರು ಹೇಳಿದರು, DSP ಸಾಹೇಬ್ರಿಲ್ಲ, CPS ಅವರಿಲ್ಲ, LNO ಸಾಹೇಬ್ರಿಲ್ಲ, ನಾನು ಇದ್ದಿದ್ದಿಲ್ಲ. ನಾನು 19ನೇ ತಾರೀಕಿನಿಂದ ನಿನ್ನೆವರೆಗೆ ಅಲ್ಲೇ ಇದ್ದೆ. ನಿನ್ನೇನೋ ಒಂದು ಸಣ್ಣ ಪುಟ್ಟ ಒಂದು ಏನೋ ಒಂದು ಇದಾಯ್ತು, ಅದರ ಸಲುವಾಗಿ ನನಗೆ DSP ಸಾಹೇಬರು CPS ಅವರು ಸ್ಟೇಷನ್ಗೆ ಹೋಗಿ ಸ್ವಲ್ಪ ಏತ್ ಒಂದು ಖುಷಿರು ಪಡೆಯೋದು, ಮತ್ತು ನಾಳೆ ಬರೋಕಿನಂತೆ. ಅದರ ಸಲುವಾಗಿ ನಾವು ನಮ್ಮ ಜಿಲ್ಲೆಯಿಂದ 70% ಎಲ್ಲ ಬಾಗಲಕೋಟೆಯಲ್ಲಿ ಇದೆ. ಒಂದೇದು ಈ ಎಲ್ಲ ಈಗೇನು ಸರ್ಕಲ್ ಇನ್ಸ್ಪೆಕ್ಟರ್ಗಳಿಲ್ಲ, DSP ಅವರಿಲ್ಲ, ಅಡಿಷನಲ್ SP, DSP ಎಲ್ಲರೂ ಅಲ್ಲಿದ್ದಾರೆ. ಅದನ್ನು ನನ್ನ ಸಲುವಾಗಿನ ಮೊನ್ನೆ ಮಾತಂದ್ರೆ ವಕೀಲರು ಈ ಮಣ್ಣಿನ ಋಣ ಏನು ಐತೋ ಅಂದ್ರೆ ಇದೇನು ಹುಣಗುಂದ ಏನೈತಿ, ಇದು ಹಳ್ಳಿನಲ್ಲ, ಇದು ಪಟ್ಟಣಲ್ಲ, ಒಂದೇದು. ಯಾಕಂದ್ರೆ ಇಲ್ಲಿ ಪ್ರತಿಯೊಂದು ಮನೆಗೆ ಹೋಗ್ರಿ ನೀವು, ಚಕ್ಕಡಿದಾವ, ಎತ್ತುಗಳದಾವ, ಆಡದಾವ, ಎಮ್ಮೆದಾವ, ಎತ್ತದಾವ. ಅಂದ್ರೆ ಈ ಹುಣಗುಂದ ತಾಲೂಕು ಏನೈತಿಲ್ಲ, ಇದು ಒಂದು ಪಟ್ಟಣ, ಇದು ಒಕ್ಕಲಿಗರದ ಒಂದು ಏನು ಊರಿದು, ಒಕ್ಕಲತನದ ಒಂದು ಪ್ರಭಾವ ಇದು. ಅದ್ರ ಸಲುವಾಗಿನೇ ಇಲ್ಲಿ ಹಿಂದೂ ಮುಸ್ಲಿಮ್ಸ್ ಒಂದು ಭೇದ ಭಾವನೆಯನ್ನು ಬರೋದಿಲ್ಲ ಇಲ್ಲಿ. ನಾ 2 ವರ್ಷ ಇಲ್ಲಿ ರೂಲ್ ಮಾಡೀನಿ, ಅಲ್ಲಿ ಆ ವಾತಾವರಣ ಬೇರೆ, ಇಲ್ಲಿ ವಾತಾವರಣ ಬೇರೆ. ಇಲ್ಲಿ ವಾತಾವರಣಕ್ಕೆ ಅಲ್ಲಿ ವಾತಾವರಣಕ್ಕೆ ಅಜಗಜಾಂತರ ಫರ್ಕ್ ಐತಿ. ಅದ್ರ ಸಲುವಾಗಿ ಇಲ್ಲಿ ಯಾವುದೇ ಹಿಂದೂ ಇರಲಿ ಮುಸ್ಲಿಮ್ಸ್ ಇರಲಿ, ನಾನು ಭಾಳ ಯತ್ನಲ್ಲಿ ಸಿವಿಲ್ ಡ್ರೆಸ್ ಮೇಲೆ ನಡ್ತಿರ್ತಾನೆ. ನಾನು ಯಾಕೆ ಕ್ರೈಮ್ ಕೇಸ ಹೇಳಕ್ಕೆ ಯಾವ ಪುಣ್ಯ ಹಾಕಿರ್ತಾವ ನಮ್ಮ ಸಿಬ್ಬಂದಿ ನಾವು ಮಲೆನಾರ್ಗಲ್ಲದು ಎಲ್ಲೇ ಕುಂಡ್ರಲಿ ಇವ್ರ ಆ ಮಸ್ಜಿದ್ ಕುಂಡ್ರಲಿ, ಎಲ್ಲಿ ದೇವಸ್ಥಾನದ ಕುಂಡ್ರಲಿ, ಆ ಕಡೆ ಒಂದಿಬ್ಬರು ಮುಸ್ಲಿಮ್ಸ್ ಕೂತಿರ್ತಾರೆ, ಈ ಕಡೆ 4 ಮಂದಿ ಹಿಂದೂಗಳು ಕೂತಿರ್ತಾರೆ. ಎಲ್ಲ ಅಣ್ತಂಬ್ರಂಗ ಯತ್ನ ಕೂತು ಚಾ ತರಿಸೋದು, ಚೂಡ ತಿನ್ನೋದು, ಬಜ್ಜಿ ತಿನ್ನೋದು ಮಾಡ್ತಿರ್ತಾರೆ. ಅದ್ರ ಸಲುವಾಗೇನೆ ಯಾವುದೇ ಹಬ್ಬ ಬರಲಿ ನಮ್ಗೆ, ರಂಜಾನ್ ಹಬ್ಬ ಬರಲಿ, ಇವತ್ತು ಗಣೇಶ ಹಬ್ಬ ಬರಲಿ, ಇವತ್ತು ಹೋಳಿ ಹಬ್ಬ ಬರಲಿ, ಒಳ್ಳೆ ರೀತಿಯಿಂದ ಆಚರಣೆ ಮಾಡಿ ಈ ಊರಿಗೆ ಕೆಟ್ಟ ಹೆಸರು ತರಲ್ದಂಗೆ ನಾವು ಎಲ್ಲರೂ ಹೇಳ್ತಾನ ನಮ್ಮ ಪೊಲೀಸ್ ಇಲಾಖೆ ಏನು ಸಾರ್ವಜನಿಕತೆ ಸಹಕಾರ ಮಾಡ್ತೈತೆ ಅಂತ 2 ಮಾತುಗಳು ಮುಗಿಸ್ತೀವಿ.